ಸಕಲೇಶಪುರ ಹಾಗೂ ಆಲೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಂತಹ ಪರಿಣಾಮ ಇಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ವಿದ್ಯುತ್ ತಂತಿಗಳ ಮೇಲೆ ಮರ ಹಾಗೂ ಕೊಂಬೆಗಳು ಬಿದ್ದ ಹಿನ್ನೆಲೆ 4 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಹರಗರವಳ್ಳಿ, ಬೊಮ್ಮನಕೆರೆ, ದೀನೇಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಕರೆಂಟ್ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ಇನ್ನು ಮಳೆ ನೀರನ್ನೇ ಕಾಯಿಸಿ ಕುಡಿಯುವಂತಹ ಪರಿಸ್ಥಿತಿ ಬಂದೊದಗಿದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಶಶಿಧರ್ ಈ ಕುರಿತು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಸಕಲೇಶಪುರ ಭಾಗದಲ್ಲಿ ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಅಪಾರ ಅನಾಹುತಗಳು ಸಂಭವಿಸ್ತದೆ. ಯಾಕೆಂದರೆ ಸಕಲೇಶಪುರ ಹೇಳಿಕೇಳಿ ಮಲೆನಾಡು ಭಾಗ, ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಪೂರ್ವ ಮುಂಗಾರು ಆರಂಭದಲ್ಲೇ ಈ ರೀತಿಯ ಮಳೆ ಆಗ್ತಿರೋದು ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ಹರಗರನಹಳ್ಳಿ, ದೀನೇಹಳ್ಳಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕ ಕಡಿತಗೊಂಡು 3-4 ದಿನಗಳಾಗಿದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ನಾವಿರ್ತಕ್ಕಂತಹ ಗ್ರಾಮ ಹರಗರನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಕಳೆದ 3-4 ದಿನಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇದಲ್ಲದೆ ಬೊಮ್ಮನಕೆರೆ, ದೀನೇಹಳ್ಳಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕಳೆದ 3-4 ದಿನಗಳಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದೆ. ಯಾಕೆಂದರೆ ಭಾರಿ ಬಿರುಗಾಳಿ ಸಹಿತ ನಿರಂತರವಾಗಿ ಮಳೆ ಆಗ್ತಿದೆ. ಈ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ವಿದ್ಯುತ್ ಕಂಬಗಳ ಮೇಲೆ ಮರಗಳು ಉರುಳು ಬೀಳ್ತಿದೆ. ಹಾಗಾಗಿ ವಿದ್ಯುತ್ ತಂತಿಗಳು ತುಂಡಾಗಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇದರಿಂದಾಗಿ ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಬೇಕಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಮೊಬೈಲ್ನ ಚಾರ್ಜ್ ಹಾಕೊಳ್ಳೋಕ್ಕೂ ಸಹ ಇಲ್ಲಿ ವಿದ್ಯುತ್ ಇಲ್ಲ. ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನು ಇಲ್ಲಿ ಉಪಯೋಗಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಇದೇ ಗ್ರಾಮದಲ್ಲಿರ್ತಕ್ಕಂತಹ ನಿವಾಸಿಗಳು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕಳೆದ 2-3 ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ವಿದ್ಯುತ್ ಸಂಪರ್ಕ ಯಾವಾಗಲಿಂದ ಕಡಿತಗೊಂಡಿದೆ? ಒಂದು 4-5 ದಿನದ ವಿದ್ಯುತ್ ಏನೂ ಇಲ್ಲ. ತುಂಬಾ ಕಷ್ಟ ಆಗಿದೆ. ಕುಡಿಯೋಕ್ಕೆ ನೀರು ಇಲ್ಲ. ಕರೆಂಟ್ ಇದ್ದರೆ ಅಲ್ವಾ ನೀರು ಮೋಟ್ರ್ ಆನ್ ಮಾಡ್ಕೊಂಡು ತೊಗೊಳ್ಳೋದು. ಕಂಬ ಎಲ್ಲ ಬಿದ್ದೋಗಿದೆ. ಒಂದು 6 ದಿನದಿಂದ ಇಲ್ಲ ಕರೆಂಟು. ಹಂಗಾಗಿ ಮಕ್ಕಳು ಮರಿಗಳಿರ್ತವೆ ಮನೆಗಳಲ್ಲಿ. ದೀಪ ಇಟ್ಕೊಂಡು ಎಷ್ಟು ದಿನ ಅಂತ ಇದು ಮಾಡ್ಕೊಳಕ್ಕಾಗುತ್ತೆ ಅಲ್ವಾ? ಮನೆಯಲ್ಲಿ ಮಕ್ಕಳು, ಬಾಣಂತಿಯರು ಮತ್ತು ಎಳೆ ಕೂಸುಗಳೆಲ್ಲ ಇರ್ತವೆ. ಅವ್ರಿಗೆ ಕರೆಂಟ್ ಇಂಪಾರ್ಟೆಂಟ್ ಅಲ್ವಾ? ಕುಡಿಯೋ ನೀರು ಮಕ್ಕಳಿಗೆ ಮಳೆ ನೀರೆಲ್ಲ ಕುಡ್ಸೋಕ್ಕಾಗಲ್ಲ. ಯಾಕೆಂದರೆ ಚಿಕ್ಕ ಪಾಪುಗಳಿರ್ತವೆ ಎಲ್ಲರ ಮನೇಲೂ. ಮಳೆ ನೀರೆಲ್ಲ ಕುಡ್ಸೋಕ್ಕಾಗಲ್ಲ. ಕರೆಂಟು ಇಲ್ಲ. 1 ವಾರ ಆಯಿತು. ಎಲ್ಲ ಮಳೆ ನೀರನ್ನೇ ಸೋಸ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿಬೇಕು. ಆ ಪರಿಸ್ಥಿತಿ ಬಂದಿದೆ ಅಷ್ಟೇ. ಇದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹರಗರವಳ್ಳಿ.